ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ ರೋಡ್ ನೋಡ್ಬೋದು ನೀವು. ಮೊನ್ನೆಗಿಂತ ಚೆನ್ನಾಗಿದೆ ಅಲ್ವಾ? ಮನೆ ಫುಲ್ ಕೆಸರು ಇತ್ತು. ಅಲ್ಲಿದೆ ಸ್ವಲ್ಪ ಇದೆ, ಬಟ್ ಏನಂದರೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಓಡಾಡೋಕ್ಕೆ ಮಸ್ತಾಗಿದೆ. ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ, ನೋಡ್ಬೋದು ನೀವು. ಇದು ಈಟಿನ ನೀಲ ಅಪಾರ್ಟ್ಮೆಂಟು. ಅಯ್ಯಪ್ಪ, ನನಗಂತೂ ಎಷ್ಟು ಸಲ ಬಂದರೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಇದು ಮಣ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವು. ನಡ್ಕೊಂಡು ಹೋಗ್ತಾ ಇದ್ದೀನಿ, ಕಷ್ಟ ಆಗ್ತಿದೆ ನನಗಂತೂ. ರೂಟೇ ಗೊತ್ತಾಗ್ತಾ ಇಲ್ಲ. ಕೆಸರು ಬೇರೆ ಇದೆ ಫುಲ್ ರೋಡಲ್ಲಿ. ಇದು 15, 14, 13, 12 ಆ ಕಡೆ. ಫಸ್ಟ್ನೇ ಫೋನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಮೊಟ್ರೋಲಾ G85 ಆರ್ಡ್ರ್ ಮಾಡಿದ್ರು. ಹೊಸ್ದಾಗಿ ಲಾಂಚ್ ಆಗಿದೆಯಲ್ಲ ಆ ಫೋನು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಅದ್ರ ವೇರಿಯಂಟ್ ಬಂದುಬಿಟ್ಟು ನಿಮಗೆ 12 GB ರ್ಯಾಮು, 256 GB ಇಂಟರ್ನಲ್ ಸ್ಟೋರೇಜ್ ಇತ್ತು. ತುಂಬಾ ಇಷ್ಟ ಆಯ್ತು ನನಗೆ. ಬ್ಯಾಕ್ ಕವರ್ ಒಂದು ಬಂದಿತ್ತು, ಸಿಮ್ ಎಜೆಪ್ಟರ್ ಟೂಲ್ ಬಂದಿತ್ತು, ಚಾರ್ಜರು, ಕೇಬಲ್ ಬಂದಿತ್ತು. ನೋಡ್ಬೋದು ನೀವು, ಸಕ್ಕತ್ತಾಗಿದೆ ಫೋನ್ ಅಲ್ವಾ? ಸೊ ಯಾರ್ಯಾರು ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಕಮೆಂಟ್ ಮಾಡಿ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರಿಗೆ ಬಂದಿದ್ದೀನಿ. ಸರ್ಕಲ್ ಹತ್ರ ಇದ್ದೀನಿ, ಸಂಕೆ ನಗರ, ಅದು ವಿಮೆಕ್ಸ್ ರಂಗೋಲಿ ಹತ್ರ. ನೋಡ್ಬೋದು ನೀವು. ಇದು ಮಳೆ ಬಂದು ರೋಡೆಲ್ಲ ಗಲೀಜಾಗಿಬಿಟ್ಟಿದೆ. ಅವ್ರು ಬಂದುಬಿಟ್ಟು CMF by Nothing One ಅಂತ ಫೋನ್ ಹೊಸ್ದಾಗಿ ಲಾಂಚ್ ಆಗಿತ್ತಲ್ಲ, ಅದು ಆರ್ಡ್ರ್ ಮಾಡಿದರು. ತುಂಬಾ ಚೆನ್ನಾಗಿತ್ತು, ನೋಡ್ಬೋದು ನೀವು. ಅನ್ಬಾಕ್ಸಿಂಗ್ ಮಾಡೋಕ್ಕೊಂಥರ ಖುಷಿಯಾಗಿತ್ತು. ಅದರಲ್ಲಿ ಚಾರ್ಜರ್ ಒಂದು ಬಂದಿದ್ದಿಲ್ಲ, ಕೇಬಲು, ಸಿಮ್ ಎಜೆಪ್ಟರ್ ಟೂಲು, ಫೋನ್ ಮಾತ್ರ ಬಂದಿತ್ತು. ಬ್ಯಾಕ್ ಕವರ್ ಬರಲ್ಲ, ಇನ್ನು ಇದರಲ್ಲಿ ಲಾಂಚ್ ಆಗಿಲ್ಲ ಇನ್ನು. ಅದರದ್ದು ವೇರಿಯಂಟ್ ಬಂದುಬಿಟ್ಟು 6 GB ರ್ಯಾಮು, 128 ಇತ್ತು. ಲೈಟ್ ಗ್ರೀನ್ ಕಲರಲ್ಲಿತ್ತು. ಅಪ್ಪ, ಆರ್ಡ್ರ್ ಕೊಟ್ಬಿಟ್ಟು ಬಂದೆ. ಮನೆ ಕಡೆ ಹೋಗೋಣ ಅಂತ ಇದ್ದೆ. ಮಳೆ ಬೇರೆ ಬರ್ತಾಯಿದೆ ನೋಡಿ, ಗಾಡಿ ಬೇರೆ ಪಾರ್ಕ್ ಮಾಡಿದೆ. ಅಯ್ಯೋ, ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಫ್ರೆಂಡ್ಸ್, ಇವತ್ತು ಅಷ್ಟೊಂದು ಏನು ಆರ್ಡ್ರ್ ಇದ್ದಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ನೈಟ್ವರೆಗೂ ಆಫೀಸಲ್ಲಿ ಕುತ್ಕೊಂಡಿದ್ದೆ. ಇವಾಗೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ. ಏನಕ್ಕಾದರೆ ಬೇಗ ಮನೆಗೆ ಹೋಗೋಕ್ಕೂ ಮನಸ್ಸು ಬರಲ್ಲ ಅಲ್ವಾ? ಕೆಲಸನೇ ಮಾಡಬೇಕು ಅನಿಸುತ್ತೆ, ಓಡಾಡಬೇಕು ಅನಿಸುತ್ತೆ. ಅದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ನಾನು ಎಲ್ಲ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಂದು ಇದೇ ಥರ ಡೈಲಿ ಬ್ಲಾಗ್ಸ್ ನೋಡ್ತಾ ಇರಿ. ನಾನು ಡೈಲಿ ಒಂದೊಂದು ವೀಡಿಯೋ ಹಾಕ್ತಾನೆ ಇರ್ತೀನಿ. ನಂಗೆ ಸಪೋರ್ಟ್ ಮಾಡ್ತಾನೆ ಇರಿ ನೀವು. ಸೊ ಸಿಕ್ಕನ ನಾಳೆ ಹೊಸ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಬಾಯ್.